ನಮಸ್ಕಾರ ವೀಕ್ಷಕರೇ. ಈಗ ಶಿಕ್ಷಕರ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಯಾವ್ಯಾವ ಶಿಕ್ಷಕರ ಹುದ್ದೆಗಳು, ಎಷ್ಟು ಹುದ್ದೆಗಳು ಮತ್ತು ಯಾವ ಯಾವ ಪ್ರದೇಶಗಳಿಗೆ ಎಷ್ಟು ಮೀಸಲಾತಿ, ಎಷ್ಟೆಲ್ಲ ಪ್ರಕಾರದ ಹುದ್ದೆಗಳು ನೇಮಕಾತಿ ನಡೆಯುತ್ತದೆ. ಈಗ ಅದು ನೇಮಕಾತಿ ನಡೆಸೋದಕ್ಕಾಗಿ ಅನುಮತಿ ಸಿಕ್ಕಿದೆ ಇಲಾಖೆಯಿಂದ. ಈಗ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಇದು ನೇಮಕಾತಿ ನಡೆಯಲಿದೆ. ಅಂದರೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ, ಅಂದರೆ ಡೈರೆಕ್ಟ್ ರೆಕ್ರೂಟ್ಮೆಂಟ್. ಏನು ನೀವು ಓದಿರೋದು ಪರ್ಸಂಟೇಜು ಅಂಕಗಳು ಇರುತ್ತೆ, ಅದರ ಆಧಾರದ ಮೇಲೆ ಮತ್ತು ಕೆಟಗರಿ ಅಂದರೆ ಮೀಸಲಾತಿ, ಜಾತಿವಾರು ಮೀಸಲಾತಿಗಳನ್ನು ಅನ್ವಯಿಸಿಕೊಂಡು ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿರುವಂತಹ ಮೆರಿಟ್ ಆಧಾರಿತ ಅಥವಾ ಜಾತಿವಾರು ಅಭ್ಯರ್ಥಿಗಳು ಎಷ್ಟು ಹೈಯೆಸ್ಟ್ ಅಂಕಗಳನ್ನು ಗಳಿಸಿದ್ದಾರೆ ಆ ಒಂದು ಆಧಾರದ ಮೇಲೆ ನಿಮಗೆ ನೌಕರಿ ಸಿಗುವಂತಹ ಖಾತ್ರಿ ಇರುತ್ತೆ. ಈಗಾಗಲೇ ಭಾಳಷ್ಟು ಜನ TCH, B.Ed ಮತ್ತು ಇನ್ನೂ ಹಲವಾರು ಪ್ರಕಾರದಲ್ಲಿ, ಮತ್ತು ಇದು ದೈಹಿಕ ಶಿಕ್ಷಣದ ತರಬೇತಿಗಳು, ಸಂಗೀತ, ಚಿತ್ರಕಲಾ ತರಬೇತಿ, ಈ ಬಹಳಷ್ಟು ರೀತಿಯ ಶಿಕ್ಷಕ ಹುದ್ದೆಗೆ ಬರೋಕ್ಕೋಸ್ಕರ ಈ ತರಬೇತಿಗಳನ್ನು ಪಡ್ಕೊಂಡಿರ್ತಾರೆ. ಟೈಲರಿಂಗ್ ತರಬೇತಿ. ಆದರೆ ಕೆಲವು ಹುದ್ದೆಗಳು ಕಾಮನ್ನಾಗಿ ಹೆಚ್ಚು ತಗೊಳ್ಳೋಕೆ ಬರಲ್ಲ. ಈ ಚಿತ್ರಕಲೆ ಆಗಲಿ, ಟೈಲರಿಂಗ್ ಅಂತ ಕೆಲವೊಂದು ಶಾಲೆಗಳಲ್ಲಿ ಮಾತ್ರ ಹೆಚ್ಚು ಮಕ್ಕಳಿರುವಂಥ ಕಡೆ ತಗೊತಾ ಇರ್ತಾರೆ. ಈಗ ನಾವು ನೇರ ನೇಮಕಾತಿ ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಯಾವುದೇ ಒಂದು ಪ್ರಭಾವ, ಯಾವುದೇ ಸಂದರ್ಶನ ಇರೋಲ್ಲ, ಏನೂ ಇರೋಲ್ಲ. ಇದು ನೇರವಾಗಿ ನೀವು ಏನು ಅಂಕಗಳನ್ನು ಪಡೆದಿರ್ತೀರ ಅದರ ಆಧಾರದ ಮೇಲೆ ಮತ್ತು CET ಟೆಸ್ಟ್ ಏನು ನಡೆಸಿದ್ರೆ ಅದರ ಒಂದು ಶೇಕಡ 50% ಆಗ್ಬೋದು, ಅಥವಾ ನೀವು PUCಯಲ್ಲಿ ಮತ್ತು TCH ಅಥವಾ B.Ed ಗಳಿಸಿರುವಂಥ ಶೇಕಡವಾರು ಅಂಕಗಳು ಮುಂದೆ ನಿಗದಿಪಡಿಸ್ತಾರೆ. ಅದು ಎಷ್ಟೆಷ್ಟು ಅನ್ನೋದನ್ನು ನಾನು ಅಂದಾಜು ಹೇಳ್ತಾ ಇದ್ದೇನೆ. ಅದರ ಆಧಾರದ ಮೇಲೆ ನಿಮಗೆ ನೇಮಕಾತಿ ಆಗುತ್ತೆ. ಈಗಾಗಲೇ ಬಹಳಷ್ಟು ವರ್ಷಗಳಿಂದ ಈ ಶಿಕ್ಷಕ ಹುದ್ದೆಗಳನ್ನು ನಿರೀಕ್ಷಿಸ್ತಾ ಇದ್ದೀರ ಭಾಳಷ್ಟು ಮಂದಿ. ಅವ್ರಿಗೆಲ್ಲ ತುಂಬ ಅನುಕೂಲ ಆಗುವಂಥ ಸುಸಂದರ್ಭ ಬಂದಿದೆ. ಈಗ ನಿಮಗೆ CET ಎಕ್ಸಾಮು ಮುಖಾಂತರವಾಗಿ ಹುದ್ದೆಗಳ ನೇಮಕಾತಿ ನಡೆಯುವ ಸಾಧ್ಯತೆ ಇತ್ತು. ಅಂದರೆ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ನೀವು ಈಗಾಗಲೇ ಹಿಂದೆ ಕಲ್ತಿರ್ತೀರ ಮತ್ತು ಓದೋದು ನಿಲ್ಲಿಸಿದ್ರೆ ಮತ್ತೆ ಪ್ರಾರಂಭ ಮಾಡಿ ಮುಂದುವರಿಸಿ. ನಿಮಗೆ ಕೆಲಸ ಖಂಡಿತವಾಗಿಯೂ ಸಿಗುತ್ತೆ. ಶ್ರಮಪಟ್ಟು ಹೆಚ್ಚು ಜ್ಞಾನವನ್ನು ಗಳಿಸಿ ಒಂದು ಮುಂದೆ ಬರುವಂಥ ಪರೀಕ್ಷೆಗೆ ನೇಮಕಾತಿಯಲ್ಲಿ ಆಯ್ಕೆ ಆಗ್ತೀರ. ಈಗ ನೋಡೋಣ ಬನ್ನಿ, ಇಲ್ಲಿ ಪ್ರಮುಖವಾದಂತಹ ಮುಖ್ಯವಾದ ಅಂಶಗಳು ಏನಿದೆ ಅಂತ. ಈಗ ಒಟ್ಟು ಹುದ್ದೆಗಳು ಟೋಟಲ್ 2026-27ನೇ ಸಾಲಿನ ಆಯವ್ಯಯ ಘೋಷಣೆಯಂತೆ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು 15,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಈಗ ಪ್ರೈಮರಿ ಸ್ಕೂಲ್ ಅಂತ ಅಂದರೆ 1ರಿಂದ 5ನೇ ತರಗತಿ ಒಂದು ಹಂತ ಮಾಡಿದ್ದಾರೆ. 6 ಮತ್ತು 7ನೇ ತರಗತಿ ಅದು ಇತ್ತು ಹೈಯರ್ ಪ್ರೈಮರಿ ಸ್ಕೂಲ್ ಅಂತ. ಈಗ 6ರಿಂದ 8ನೇ ತರಗತಿವರೆಗೂ ಮುಂದುವರಿಸುವಂಥದ್ದು ಅದು ಪ್ರೌಢಶಾಲೆ ಅನ್ನೋ ಹಂತಕ್ಕೆ ಆಗಿದೆ. ಆ ರೀತಿಯಾಗಿ ನೇಮಕಾತಿ ಆಗ್ಬೋದು. GPT ಶಿಕ್ಷಕ, ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಅವರು 6ರಿಂದ 8ನೇ ತರಗತಿಗೆ ನೇಮಕ ಆಗ್ಬೋದು. 9-10ಕ್ಕೂ ಸಹ ಹೈಸ್ಕೂಲ್ ಟೀಚರ್ಗಳ ನೇಮಕಾತಿ ನಡೆಯುತ್ತೆ. ಅದಕ್ಕೆಲ್ಲ ಈಗ ಅರ್ಹತೆ TCH ಇತ್ತು ಹಿಂದೆ. D.Ed ಮಾಡಿರೋರು ಪ್ರೈಮರಿ ಶಾಲೆ ಶಿಕ್ಷಕರು ಆಗ್ತಾರೆ. ಮತ್ತು ಟೆಟ್ ಎಕ್ಸಾಮ್ ಬರೆದಿರೋದಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಅಕಸ್ಮಾತ್ ಈಗ ಟೆಟ್ ಮಾಡ್ಕೊಳ್ಳಿಲ್ಲ ನೀವು ಅಂತಂದರೆ ಮುಂದೆ ಟೆಟ್ ಮಾಡ್ಕೊಳ್ಳಿ ಅಂತ ಅವಕಾಶನ ಕೊಡುವ ಸಾಧ್ಯತೆ ಇರ್ಬೋದೇನೋ. ನೋಡೋಣ ಅದ್ರ ಬಗ್ಗೆ ಮುಂದೆ ಗೈಡ್ಲೈನ್ಸು ಏನು ಸಂಪೂರ್ಣವಾದಂಥ ಸರ್ಕ್ಯುಲರ್ ಕನ್ಫರ್ಮ್ ಆಗೋದು ಈಗ ಮುಂದೆ ಬರುತ್ತೆ. ಅದರಲ್ಲಿ ಎಲ್ಲ ಮಾಹಿತಿಯನ್ನು ನಾವು ಇನ್ನೊಂದು ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತೀವಿ. ಈಗಾಗಲೇ 15,000 ಬೋಧಕ ಹುದ್ದೆಗಳನ್ನು ಟೀಚಿಂಗ್ ಸ್ಟಾಫ್ ಭರ್ತಿ ಮಾಡಲು ಸರ್ಕಾರ ಅನುಮೋದನೆಯನ್ನು ನೀಡಿದೆ ಈಗ ನಮ್ಮ ಸರ್ಕಾರ. ಹಾಗಾಗಿ ನೇಮಕಾತಿ ಹಂಚಿಕೆ ನಮಗೆ ಇಲ್ಲೇ ಇಡೀ ಕರ್ನಾಟಕ ರಾಜ್ಯವನ್ನು ಒಂದು ಭಾಗಗಳನ್ನು ಮಾಡ್ಕೊಂಡಿದ್ವಿ. ಅದರಲ್ಲೂ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗ ಅಂದರೆ ಉತ್ತರ ಕರ್ನಾಟಕದ ಭಾಗವನ್ನು ಕಲ್ಯಾಣ ಕರ್ನಾಟಕ ಭಾಗ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ, ಧಾರವಾಡ, ಗುಲ್ಬರ್ಗ, ರಾಯಚೂರು, ಬೀದರ್, ಬೆಳಗಾವಿ ಇವೆಲ್ಲ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸೇರುವಂಥದ್ದಾಗಿದೆ. ಮತ್ತು ಒಟ್ಟು 6,967 ಹುದ್ದೆಗಳು ಇವ್ರಿಗೆ
ರಿಸರ್ವ್ ಮಾಡ್ದಂಗೆ ಆ ಒಂದು ವಿಭಾಗಕ್ಕೆ. ಆ ಒಂದು ವಿಭಾಗದಲ್ಲಿರುವಂಥ ನಿರುದ್ಯೋಗಿ ಅಭ್ಯರ್ಥಿಗಳು ಯಾರು ಕಾಯ್ತಾ ಇದ್ದಾರೆ ಭಾಳ ವರ್ಷಗಳಿಂದ ಟಿ ಸಿ ಎಚ್ ಡಿ ಎಡ್ಡಿನ ಮಾಡಿ, ಅವ್ರಿಗೆ 6,967 ಹುದ್ದೆಗಳು ಅವರು ಪಡೆಯಬಹುದಾಗಿದೆ. ಯಾರು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿರುವಂತಹ ಅಭ್ಯರ್ಥಿಗಳು. ಈಗ ಅದರಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರು 3,228 ಶಿಕ್ಷಕರ ನೇಮಕಾತಿ ಆಗುತ್ತೆ. ಆನಂತರ ಸಹಾಯಕ ಶಿಕ್ಷಕರು ಅಸಿಸ್ಟೆಂಟ್ ಮಾಸ್ಟರ್ 2,214 ಶಿಕ್ಷಕರ ನೇಮಕಾತಿ ಆಗುತ್ತೆ. ಆನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರು PST ಅಂತ ಈಗ ಕರೀತಾ ಇದ್ದಾರೆ, ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸು 800 ಹುದ್ದೆಗಳ ನೇಮಕಾತಿ ಆಗುತ್ತೆ. ಇದು ನೀವು ನೋಡ್ತಾ ಇರೋದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಇದೆ. ಅನಂತರ ದೈಹಿಕ ಶಿಕ್ಷಣ ಶಿಕ್ಷಕರು PET ಫಿಸಿಕಲ್ ಎಜುಕೇಷನ್ ಟೀಚರ್ PET 425 ಪೋಸ್ಟ್ಗಳಿದ್ದಾವೆ. ಆ ಬಗ್ಗೆ ಸರ್ಟಿಫಿಕೇಟ್ ಕೋರ್ಸ್ ಯಾರು ಮಾಡಿದ್ದಾರೆ ಅವರಿಗೆ ಅವಕಾಶ ಇದೆ. ಅನಂತರ ಕಂಪ್ಯೂಟರ್ ಸೈನ್ಸ್ ಗಣಕ ವಿಜ್ಞಾನ ಶಿಕ್ಷಕರು CST ಅಂದರೆ ಅದನ್ನು ಕಂಪ್ಯೂಟರ್ ಸೈನ್ಸ್ ಟೀಚರ್ ಅವರು 300 ಹುದ್ದೆಗಳು. ಈ ಗಣಕ ವಿಜ್ಞಾನ ಶಿಕ್ಷಕರಿಗೆ ಏನು ವಿದ್ಯಾರ್ಹತೆ ಇದೆ ಯಾರು ಅನ್ನೋದು ಮುಂದೆ ತಿಳಿಸ್ತೀವಿ ಮುಂದಿನ ವಿಡಿಯೋದಲ್ಲಿ. ಅಂದರೆ ಕಂಪ್ಯೂಟರ್ ಸೈನ್ಸನ್ನು ಮಾಡಿರ್ತಾರೆ, ಅದ್ರ ಜೊತೆಗೆ BEd ಆಗಿರಬೇಕಾ ಅಥವಾ ಹಾಗೆ ನಡೆಯುತ್ತಾ, ಅಥವಾ ಎಂಜಿನಿಯರಿಂಗ್ ಹಿಂದೆ ಒಂದು ಸಲ ಹೇಳಿದರು ಜಸ್ಟ್ ಸೈನ್ಸ್ ಆಗಿರೋವಂಥವ್ರು ಎಂಜಿನಿಯರ್ ಮಾಡಿದವ್ರನ್ನು ಗಣಕ ವಿಜ್ಞಾನದ ಶಿಕ್ಷಕರಾಗಿ ತಗೋಬೇಕು ಅನ್ನೋ ಒಂದು ಅಭಿಪ್ಸೆ ಇತ್ತು ಹಿಂದೆ. ಒಬ್ಬರು ಪ್ರಸ್ತಾಪ ಮಾಡಿದರು ಹಿಂದಕ್ಕೆ, ಬಂದಿತ್ತು ಇಲಾಖೆಯಿಂದ ಪ್ರಸ್ತಾಪ. ಅದನ್ನು ಅನುಷ್ಠಾನ ಆಗುತ್ತೋ ಇಲ್ವೋ ಅನ್ನೋದನ್ನು ನೋಡಬೇಕಾಗಿದೆ. ಅನಂತರ ಕಲ್ಯಾಣ ಕರ್ನಾಟಕ ಪ್ರದೇಶ ಹೊರತುಪಡಿಸಿದ ಭಾಗಗಳು, ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ಈಗ ಹೇಳಿದ್ನಲ್ಲ ಅವು ಅಷ್ಟು ಜಿಲ್ಲೆಗಳು, ರಾಯಚೂರು, ಗುಲ್ಬರ್ಗ, ಬೀದರ್, ಬಿಜಾಪುರ, ಇನ್ನು ಮುಂತಾದ ಬಳ್ಳಾರಿ, ಇನ್ನು ಮುಂತಾದಂಥ ಜಿಲ್ಲೆಗಳು, ಅವೆಲ್ಲ ಹೊರತುಪಡಿಸಿ ಉಳಿದಂತಹ ಜಿಲ್ಲೆಗಳು ಇಡೀ ಕರ್ನಾಟಕದಲ್ಲಿ ಇನ್ನು ಉಳಿದಂಥ ಎಲ್ಲ ಜಿಲ್ಲೆಗಳಿಗೂ ಎಷ್ಟು ಪೋಸ್ಟ್ ಉಳಿಯುತ್ತೆ ಅಂದರೆ ಒಟ್ಟು 8,033 ಹುದ್ದೆಗಳು ಉಳಿಯುತ್ತೆ. ಈಗ 8,033 ಹುದ್ದೆಗಳು ಇದು ಮತ್ತೆ ಇನ್ನು ಮುಂದೆ ತಿಳಿಸ್ತೀವಿ ಬಿಡಿ. ಅದನ್ನು ಲೆಕ್ಕ ಹಾಕ್ಕೊಳ್ಳಿ, ಒಟ್ಟು ಎಷ್ಟು ನೇಮಕಾತಿ ಇಲ್ಲಿ ಸಾಧ್ಯ ಆಗುತ್ತೆ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಯಿತು. ಪದವೀಧರ ಈಗ ಇಡೀ ಕರ್ನಾಟಕಕ್ಕೆ ಯಾರೋ ಅವರು ಉತ್ತರ ಕರ್ನಾಟಕವನ್ನು ಹೊರತುಪಡಿಸಿ ಉಳಿದಂತೆ ಇತರ ಎಲ್ಲ ಕರ್ನಾಟಕದ ಭಾಗಗಳಿಗೆ ಒಂದು 8,033 ಹುದ್ದೆಗಳ ನೇಮಕಾತಿ ನಡೆಯುತ್ತೆ. ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಹುದ್ದೆಗಳು ಏನೇನು ಅರ್ಹತೆ ಇರೋರಿಗೆ ಸಿಗುತ್ತೆ ಅನ್ನೋದೇ. ಆದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರು GPT ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ಇವರು 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಇರೋ ಕಡೆಗೆ ನೇಮಕವನ್ನು ಮಾಡಲಾಗುತ್ತೆ ಪ್ರಾಥಮಿಕವಾಗಿ. ಆನಂತರ ಪ್ರಮೋಷನ್ ಮೇಲೆ ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಆಮೇಲೆ ತಿಳಿಸ್ತೀವಿ ಮುಂದೆ ಬಿಡಿ. ಇವರು ಪದವೀಧರ ಪ್ರಾಥಮಿಕ ಶಿಕ್ಷಕರಿಗೆ ಸುಮಾರು 5,272 ಹುದ್ದೆಗಳು, ಭಾಳಷ್ಟು ಜಾಸ್ತಿ ಹುದ್ದೆಗಳನ್ನು ಇವ್ರಿಗೆ ತುಂಬ್ತಾ ಇದ್ದಾರೆ. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು PST ಕೇವಲ 100 ಪೋಸ್ಟು, ತುಂಬ ಕಡಿಮೆ ಆಯಿತು ಇದು. ಯಾಕಂದರೆ ಎಷ್ಟೋ ಸಾವಿರಾರು ಜನ ಮಾಡಿದ್ದಾರೆ DEdನ್ನು, ಅದರಲ್ಲಿ ಬರೀ 100 ಜನ ತುಂಬ್ಕೊಳ್ಳೋದು ತುಂಬ ಹೈಯೆಸ್ಟ್ ಮೆರಿಟ್ ಇರೋವಂಥವ್ರಿಗೆ ಯಾರೋ ಕೆಲವ್ರಿಗೆ ಸಿಕ್ಕುತ್ತೆ. ಭಾಳಷ್ಟು ಜನರು ನಿರಾಶಾದಾಯಕರಾಗ್ತಾರೆ. TCH ಓದಿ ಕೆಲಸ ಹೋಗ್ತೀವಿ ಅಂತ ಆಸೆ ಇಟ್ಟು ಓದಿರ್ತಾರೆ. ಕೆಲವರು ಕಷ್ಟದಿಂದ ಡೊನೇಷನ್ ಕೊಟ್ಟು ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಕೊಟ್ಟು ಸಹ ಓದಿದರು. ಹಾಗೆಲ್ಲ ಹಿಂದೆ ಲಕ್ಷಗಟ್ಟಲೆ ಡೊನೇಷನ್ ಇತ್ತು ಬರೀ TCH DEd ಮಾಡೋದಕ್ಕೆ, ಲಕ್ಷದ ಮೇಲಿತ್ತು. ಆಮೇಲೆ ಕಡಿಮೆ ಆಯ್ತಾ ಬಂತು ಬಿಡಿ. ಇವರೆಲ್ಲ ಸುಮಾರು ಒಂದು 50,000 ಮೇಲೆ, ಲಕ್ಷದ ಹತ್ತಿರ ಇರ್ಬೋದೇನೋ ಪ್ರೈಮರಿ ಟೀಚರ್ಸು. ಆದರೆ ತುಂಬ ಕಡಿಮೆ ಪೋಸ್ಟ್ ಆಯ್ತು ಇದು. 100 ಪೋಸ್ಟು ತಗೊತಾ ಇದ್ದಾರೆ ಅಂತ ಅಂದರೆ ತುಂಬ ಅದು ದುಃಖದ ಪರಿಸ್ಥಿತಿನೇ ಅಂತ ಹೇಳ್ಬೋದು, ಯಾಕೆ TCH DEd ಮಾಡಿರೋರಿಗೆ. ಆದರೆ GPT ಅವರಿಗೆ ತುಂಬಾ ಅವಕಾಶಗಳು ವಿಸ್ತಾರ ಆಯಿತು. ಇವರು ಬಂದು ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳನ್ನು ಪಡೆದಂಗೆ ಆಯಿತು. ಇವ್ರ ಹುದ್ದೆಗಳನ್ನು ಇವರು ಕಿತ್ಕೊಂಡ್ರು ಅಂತ ಯೋಚಿಸ್ತಾರೆ ಒಬ್ಬರು. ಈಗ ಆ ರೀತಿ ಎಲ್ಲ ಹೇಳೋಕ್ಕೆ ಬರೋಲ್ಲ.
ಇದೆಲ್ಲ ಮೇಲಿನ ಹಂತದಲ್ಲಿ ನಿರ್ಧಾರ ಆಗಿದೆ, ಯಾರ್ಯಾರು ಅರ್ಹತೆ ಇರೋರು ಯಾವುದಕ್ಕೆ ಬೋಧಿಸಬೇಕು ಅಂತ. ಹಾಗಾಗಿ 6-7ನೇ ತರಗತಿಗೆ ಪದವೀಧರ ಪ್ರಾಥಮಿಕ ಶಿಕ್ಷಕರು GPT ಅವ್ರಿಗೆ 5272 ಹುದ್ದೆಗಳಿದೆ ಅಂತಂದರೆ, ಈ BEd ಮಾಡಿರೋ ಅಂಥವ್ರಿಗೆ ಬ್ಯಾಚುಲರ್ ಆಫ್ ಎಜುಕೇಷನ್ ತುಂಬ ಸುವರ್ಣ ಅವಕಾಶ ಇದೆ. ಸಹಾಯಕ ಶಿಕ್ಷಕರು ಅಸಿಸ್ಟೆಂಟ್ ಮಾಸ್ಟರ್ 2286. ಇವರು ಸಹಾಯಕ ಶಿಕ್ಷಕರು ಅಂದರೆ ಇದು ಸಹ BEd ಆಗಿರೋ ಸಂಬಂಧನೇ ಇರಬೇಕು ಅನಿಸುತ್ತೆ. ಇದ್ರ ಬಗ್ಗೆ ಇಲ್ಲಿ ಹೆಚ್ಚು ಮಾಹಿತಿ ಕಾಣ್ತಾ ಇಲ್ಲ. ಮುಂದೆ ಈ ಬಗ್ಗೆ ಹೆಚ್ಚು ವಿವರವನ್ನು ತಿಳಿಸ್ತೀವಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಇನ್ನೊಂದು ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಾಕಷ್ಟು ಖಾಲಿ ಇದ್ದಾವೆ ರಾಜ್ಯಾದ್ಯಂತ. ಇನ್ನಷ್ಟು ನೇಮಕಾತಿ ನಡೀಲಿ ಅಂತ ಆಶಿಸೋಣ. ಓಕೆ, ಮಾನ್ಯರೇ, ತಾವೆಲ್ಲ ನೋಡ್ತಾ ಇದ್ದಾರೆ ಆದಮೇಲೆ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ, ಎಲ್ಲರಿಗೂ ಮಾಹಿತಿ ತಲುಪಲಿ, ಮತ್ತಷ್ಟು ಹೆಚ್ಚಿನ ನೇಮಕಾತಿ ಶಿಕ್ಷಕರ ಹುದ್ದೆಗಳು ನಡೀಲಿ ಅಂತ ಆಶಿಸೋಣ. ಬನ್ನಿ ಈಗ ಇನ್ನು ಮತ್ತೆ ಮುಂದಷ್ಟು ಇನ್ನೊಂದು ಸ್ವಲ್ಪ ಮಾಹಿತಿ ಇದೆ, ಇನ್ನೇನಿದೆ ನೋಡೋಣ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಇವರು 175. ಇವರು ದೈಹಿಕ ಶಿಕ್ಷಣದ ಸರ್ಟಿಫಿಕೇಟ್ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಹೆಚ್ಚಿದವರು, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆದರೆ 175 ಈಗ ಸದ್ಯಕ್ಕೆ ಹುದ್ದೆ ನೇಮಕಾತಿ ಮಾಡುತ್ತಾ ಇರೋದು ಆಶಾದಾಯಕವೇ. ಇವ್ರಿಗೂ ಸಹ ಅನುಕೂಲ ಆಗುತ್ತೆ ಈ ಹುದ್ದೆಗೆ ನಿರೀಕ್ಷಿಸಿ. ಅದರಲ್ಲೂ ಏಜು ಮುಗಿದೋಗಿರೋರು ಎಷ್ಟು ಜನ ಇದ್ದಾರೋ, ಇನ್ನೂ ಏಜ್ ಉಳಿಸ್ಕೊಂಡಿರೋರು ಈ ಸಂದರ್ಭದಲ್ಲಿ ಅವ್ರಿಗೂ ನೇಮಕಾತಿ ಆಗಲಿ ಅಂತ ಆಶಿಸೋಣ. ಆನಂತರ ಗಣಕ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ 200 ಹುದ್ದೆಗಳು. ಈ ಗಣಕ ವಿಜ್ಞಾನ ಶಿಕ್ಷಕರನ್ನು ಹಿಂದೆ ಒಂದು ಪ್ರಸ್ತಾಪ ಬಂದಿದ್ದು ನಾನು ನೋಡಿ ಕೇಳಿದ್ದೆ. ಸೈನ್ಸ್ ಆಗಿರುವಂಥವ್ರು, ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಮಾಡಿರೋ ಅಂಥವ್ರನ್ನ ನೇಮಿಸ್ಕೋಬೇಕು. ಅದು ಯಾವ ರೀತಿ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಮುಂದೆ ಇದ್ರ ಬಗ್ಗೆ ನೇಮಕಾತಿ ಸರ್ಕ್ಯುಲರ್ ಬಂದ ನಂತರ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ಓಕೆ, ಅದರ ನಿರೀಕ್ಷೆಯಲ್ಲಿರಿ. ಅಥವಾ BEd DEd ಮಾಡ್ಕೊಂಡು ಕಂಪ್ಯೂಟರ್ ಸೈನ್ಸ್ ಮಾಡಿರೋ ತುಂಬ ದುರ್ಲಭ ಅಂಥವ್ರು ಸಿಗೋರು. ಅದು ಇದು ಎರಡು ಮಾಡಿರೋರು ತುಂಬ ರೇರು. ಆ ಥರ ಸಿಗೋದು ಅಷ್ಟು ನೇಮಕಾತಿ ಆಗೋಲ್ಲ. ಇದು ಹುದ್ದೆ ಗಣಕ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಏನೇ ಕ್ವಾಲಿಫಿಕೇಷನ್ ಆಗುತ್ತೆ ನೋಡೋಣ ಮುಂದೆ. ಈಗ ಒಟ್ಟು ಅನುಮೋದಿತವಾದಂಥ ಹುದ್ದೆಗಳು 6967 ಕಲ್ಯಾಣ ಕರ್ನಾಟಕ ವಿಭಾಗ KK ಅಂತ ಕೊಟ್ಟಿದ್ದಾರೆ. ಆಮೇಲೆ ನಾನ್ ಕರ್ನಾಟಕ ವಿಭಾಗಕ್ಕೆ 8033. ಆದರೆ ಆ್ಯಕ್ಚುಲಿ ನಾನ್ ಕರ್ನಾಟಕ ವಿಭಾಗ ತುಂಬ ಡಿಸ್ಟಿಕ್ಗಳು ಬರ್ತವೆ. 8033 ಇದಕ್ಕೂ ಹೋಲಿಕೆ ಮಾಡಿದಾಗ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಜಾಸ್ತಿ ಹುದ್ದೆಗಳು ಸಿಕ್ಕಿದೆ. ಅಂದರೆ ಅದು ಸ್ವಲ್ಪ ಕೆಲವು ಭಾಗಗಳಲ್ಲಿ ಹಿಂದುಳಿದ ಪ್ರದೇಶ ಆಗಿದೆ ಅನ್ನೋದು ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಹೆಚ್ಚಿನ ನೇಮಕಾತಿ ಅಲ್ಲಿಗೆ ಕೊಟ್ಟಿದ್ದಾರೆ. ಆದರೂ ಅದು ಇರಲಿ, ಸಂತೋಷ ಕೊಡಲಿ ಅವ್ರಿಗೆ. ಆದರೆ 8033 ಹುದ್ದೆಗಳು ಇದಕ್ಕೆ ತುಂಬ ಕಡಿಮೆ ಆಯಿತು ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ಕರ್ನಾಟಕದ ಇತರೆ ಭಾಗಗಳಿಗೆ. ಇನ್ನಷ್ಟು ನೇಮಕಾತಿ ಮತ್ತು ನಡೀಲಿ ಅಥವಾ ಹುದ್ದೆಗಳು ಮತ್ತಷ್ಟು ಹೆಚ್ಚಾಗಲಿ ಈಗ ಸದ್ಯದಲ್ಲೇ ಅಂತ ಆಶಿಸೋಣ. ಓಕೆ, ಇದು ಟೋಟಲ್ 15,000 ಹುದ್ದೆಗಳ ನೇಮಕಾತಿ ನಡೆಸೋದಕ್ಕೆ ಅನುಮೋದನೆ ಸಿಕ್ಕಿದೆ. ಈ ಆದೇಶವನ್ನು 14/7/2026 ಹೊರಡಿಸಲಾಗಿದೆ. ಈಗಷ್ಟೇ ಹೊರಡಿಸಲಾಗಿದೆ ಸದ್ಯದಲ್ಲೇ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಲಿದೆ ಎಂದು ನಾವು ನಂಬುತ್ತೇವೆ. ಆದ್ಮೇಲೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಮತ್ತು ನಿಮಗೇನೇ ಅನುಮಾನಗಳಿದ್ರು ತಿಳಿಸಿ, ಅದಕ್ಕೆ ನಾವು ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತೀವಿ. ಇದರ ಬಗ್ಗೆ ಇನ್ನೂ ಮತ್ತಷ್ಟು ಮಾಹಿತಿಯನ್ನು ನಾವು ಸಂಗ್ರಹಿಸಿ ನಿಮಗೆ ತರ್ತೀವಿ. ಇದರ ನೇಮಕಾತಿಯ ಒಂದು ಒರಿಜಿನಲ್ ಸರ್ಕ್ಯುಲರ್ ಮುಖ್ಯವಾದಂಥ ಸುತ್ತೋಲೆ ಬಂದ ತಕ್ಷಣ ನಾವು ರಿಲೀಸ್ ಮಾಡ್ತೀವಿ ವಿಡಿಯೋದಲ್ಲಿ. ಇದೇ ಚಾನಲ್ನಲ್ಲಿ ಸಕ್ಸಸ್ ಟ್ರ್ಯಾಕ್ ಇನ್ ಕರ್ನಾಟಕ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ಹೋಗಿ ನಮ್ಮ ಚಾನಲ್ ಕಾಣಿಸ್ಕೊಳ್ಳುತ್ತೆ. ಆ ಚಾನಲ್ ಐಕಾನ್ ಕ್ಲಿಕ್ ಮಾಡಿ ನೋಡಿ. ರೀಸೆಂಟ್ ವಿಡಿಯೋಗಳಲ್ಲಿ ಸದ್ಯದಲ್ಲೇ ಮೇಲ್ಭಾಗದಲ್ಲೇ ನಿಮಗೆ ಸಿಗುತ್ತೆ ವಿಡಿಯೋಗಳು. ಪ್ರಮುಖವಾದಂತಹ ನೇಮಕಾತಿಗಳ ಬಗ್ಗೆ ವಿಡಿಯೋಗಳು ಮತ್ತು ಇತರೆ ಮಾಹಿತಿಗಳು ಎಲ್ಲ ಉಪಯುಕ್ತವಾದಂತಹ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ತಾವೇನೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಅದಕ್ಕೋಸ್ಕರ ಈ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ
ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.